ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏನು ನಾವು ದಿನಾಂಕ 10/2/2025 ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಏನು ಮುಷ್ಕರ ಕೈಗೊಂಡಿದ್ದೀವಿ, ರಾಜ್ಯ ಸಂಘ ನಿರ್ದೇಶನದಂತೆ ಏನು ಮುಷ್ಕರ ಕೈಗೊಂಡಿದ್ದೀವಿ, ಇವತ್ತಿಗೆ ನಾವು 8ನೇ ದಿನ ಕಾಲಿಟ್ಟಿದ್ದೀವಿ. 8 ದಿನ ಆಯಿತು ನಾವು ಮುಷ್ಕರದಲ್ಲಿ ಪಾಲ್ಗೊಂಡು. ಆದರೆ ಸರ್ಕಾರ ಎಲ್ಲೂ ಸಮೇತ ನಮಗೆ ಸ್ಪಂದನೆ ನೀಡದೇ ಇರೋದು ಭಾಸ ಆಗ್ತಿದೆ. ದಯಮಾಡಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ನಾವು ಏನು ನ್ಯಾಯಯುತ ಬೇಡಿಕೆಗಳನ್ನ ನಾವು ಕೇಳ್ತಿದ್ದೀವಿ, ಆ ನ್ಯಾಯಯುತ ಬೇಡಿಕೆಗಳನ್ನ ನೀವು ಆದಷ್ಟು ಬೇಗ ಈಡೇರಿಕೆ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಕಳಕಳಿಯಾಗಿರ್ತದೆ. ಯಾಕಂದರೆ ನಾವು ಯಾವುದೇ ರೀತಿಯ ಸರ್ಕಾರಕ್ಕೆ ಹೊರೆ ಆಗೋವಂಥದ್ದು ನಾವು ಎಲ್ಲೂ ಸಮೇತ ನಾವು ಕೇಳ್ತಿಲ್ಲ. ನಮಗೆ ಹೊರೆ ಆಗೋವಂಥದ್ದನ್ನ ಕಮ್ಮಿ ಮಾಡಿ ನಮಗೆ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಕೆ ಮಾಡಿ, ನಮಗೆ ಈ ಸ್ಟ್ರೈಕಿಂದ ಈ ದಿನ ನಮ್ಮ ರಾಜ್ಯ ಸಂಘ ಏನು ನಿರ್ದೇಶನ ತೊಗೊಂಡಿದೆ ಆ ಪ್ರಕಾರ ಹುಬ್ಬಳ್ಳಿ ಚಲೋ ಸಹ ಮಾಡ್ತಿದ್ದಾರೆ. ತಾಲೂಕಿಂದ ರಾಜ್ಯ ಜಿಲ್ಲೆಯಿಂದ ಒಂದು 10 ಜನ ಗ್ರಾಮ ಆಡಳಿತಾಧಿಕಾರಿಗಳು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿ ಚಲೋವನ್ನು ಸಹ ಇವತ್ತು ಮಾಡ್ತಿದ್ದಾರೆ. ನಿನ್ನೆ ಶನಿವಾರ ನಾವು ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಭೆ ನಮ್ಮ ಕಂದಾಯ ಇಲಾಖಾ ನೌಕರ ಸಂಘದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಡೀತು. ಆ ಸಭೆಯಲ್ಲಿ ನಮ್ಮ ಕಂದಾಯ ಇಲಾಖಾ ನೌಕರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರ ಬಳಿ ಮಾತಾಡಿ, ಏನು ಈ ಮುಷ್ಕರದಲ್ಲಿ ಏನೇನು ಆಗು ಹೋಗುಗಳಿದ್ದಾವೆ ಮತ್ತು ಏನು ನೀವು ಕೇಳ್ತಿದ್ದೀರ ನ್ಯಾಯಯುತ ಬೇಡಿಕೆಗಳನ್ನ ಅದನ್ನ ಈಡೇರಿಸುವಂಥ ಭರವಸೆ ನೀಡಿರ್ತಾರೆ. ಈ ಮುಷ್ಕರದಿಂದ ಮುಕ್ತಿ ಕೊಟ್ಟು ಸಾರ್ವಜನಿಕ ಕೆಲಸಗಳಲ್ಲಿ ನಾವು ಸದಾಕಾಲ ತೊಡಗಿರೋ ಥರ ಮುಂದೆಯೂ ಸಹ ತೊಡಗೋ ಥರ ನಮಗೆ ಅನುವು ಮಾಡಿಕೊಡ್ಬೇಕು. ಏನು ಈ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರ ಕೈಗೊಂಡಿದ್ದು, ಅದನ್ನ ಆದಷ್ಟು ಬೇಗ ಇವತ್ತೇ ನಮಗೆ ಈ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ.